ಮೇಡಮ್ ಕೂಲ್ ಕೂಲ್ ಇವಾಗ ಮೇಡಮ್ ನನಗೆ ಗೊತ್ತಿದೆ, ಕನೆಕ್ಷನ್ಸ್ ನಂಗೆ ತುಂಬಾ ಇದೆ. ನೀವು ಇರೋ ಜಾಗಕ್ಕೆ ನಾನು ಬರ್ದೇ ಇದ್ರು ಮೇಡಮ್ ನನ್ನ ಹೆಸರು ಫಕ್ರುದ್ದೀನ್ ಅಂತ. ಗಾಡಿ ಸಿಕ್ಕಾಕೊಂಡ್ಬಿಟ್ಟಿದೆ ಪೊಲೀಸರ ಹತ್ರ. ನಾನು ನಿಂದು ನಂಬರ್ ಅಪ್ಪ ಅಂತ ಸೇವ್ ಮಾಡಿದೀನಿ, ಮಾತಾಡ್ತೀಯಾ? ಕೊಡ್ತೀನಿ ಮಾತಾಡೋಲ್ಲ ಪ್ಲೀಸ್. ಅಲ್ಲೋ ದಯವಿಟ್ಟು ಸುಮ್ನೆ ಏನೋ ಕೆರೆಕ್ ಮಾಡ್ದಿರಾ ಬಿಡಿ, ಅವ್ರನ್ನ ಒಳಗೆ ಆಚೆ ಬಿಡಿ. ಇಲ್ಲಾಂದ್ರೆ ನಾನ್ ಬರ್ಬೇಕಾಗತ್ತೆ. ನಾನೇನಾದ್ರೂ ಬಂದ್ರೆ ಅಲ್ಲಿ ದೊಡ್ಡ ಇವ್ರದಕ್ಕೆ ಹುಡುಗಿ ಆಗಿದ್ಕೆ ನಾವು ಸುಮ್ಮನೆ ಇದೀವಿ. ಅದೇ ಹುಡುಗಾಗೆ ಆಗಿದೆ ಇಕ್ತಾ ಇದ್ವಿ ನಾಲ್ಕು. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವಿವತ್ತು ನಮ್ಮ ಜನತೆ ಜೊತೆ ಸೇರಿಕೊಂಡು ಕೆಲವೊಂದು ಪ್ರ್ಯಾಂಕ್ ಕಾಲ್ಗಳು ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಯಾವ ಥರ ಅಂತ ನಿಮಗೆ ವೀಡಿಯೋ ಮುಂದೆ ನೋಡ್ತಾ ಅರ್ಥ ಆಗುತ್ತೆ. ವೀಡಿಯೋ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋದಾ? ಓಕೆ ಬ್ರೋ, ಇವತ್ತು ಏನಂದರೆ ಕಾನ್ಸೆಪ್ಟು ಬ್ರೋ, ಇವಾಗ ನೀವು ನಿಮ್ಮ ಫ್ರೆಂಡಿಗೆ ಒಂದು ಕಾಲ್ ಮಾಡಿ. ಅಂದರೆ ಕಾಲ್ ಮಾಡಿಬಿಟ್ಟು ಅವ್ರಿಗೇನಂತ ಹೇಳಿ ಅಂದರೆ, ಮಗ ಹಿಂಗೆ ಗಾಡಿಯಲ್ಲಿ ಹೋಗ್ತಾ ಇದೆ, ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇದೆ, ಹಿಂಗೆ ಪೊಲೀಸ್ ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಏನಂತ ಇದ್ದಾರೆ ಅಂದರೆ, ನಿಮ್ಮ ತಂದೆ ಕಾಲ್ ಮಾಡಿಕೊಡು, ಮಾತಾಡ್ಬಿಟ್ಟು ನಾನು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ನೀನು ನಮ್ಮ ತಂದೆ ಥರ ಮಾತಾಡಿ, ನಿನ್ನ ಅಂದರೆ ನಿನ್ನ ನೇಮ್ನ ನನ್ನ ಅಪ್ಪ ಅಂತ ನಮ್ಮ ಅಪ್ಪಗೆ ಮಾಡ್ಬೋದಾ? ಬೇಡ, ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಅವ್ರು ಟೆನ್ಷನ್ ಆಗ್ತಾರೆ. ಅಂದರೆ ನಮ್ಮ ಅಪ್ಪ ಅಂತ ನೀನು ಅಂದರೆ ಅಪ್ಪ ಅಂತ ಸೇವ್ ಮಾಡಿದ್ದೀನಿ ನಿನ್ನ ನಂಬರ್ನ. ಅವ್ರ ಹತ್ರ ಫೋನ್ ಕೊಡ್ತೀನಿ, ಸ್ವಲ್ಪ ನಮ್ಮ ಅಪ್ಪನ ಥರ ಮಾತಾಡಿ ಸಾಕು ಅಂತ ಹೇಳಿ. ಇನ್ನು ಮಿಕ್ಕಿದ್ದು ನಾನು ಮಾತಾಡ್ತೀನಿ, ಟ್ರೈ ಮಾಡಿ. ಪ್ರ್ಯಾಂಕ್ ಅಂತ ಹೇಳಕ್ಕೆ ಹೋಗ್ಬೇಡಿ, ಸ್ವಲ್ಪ ನೀವು ನಾರ್ಮಲಾಗೆ ಚಿಲ್ಲ ಮಾತಾಡಿ. ಹಲೋ 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 ನೋ, ನಾನು ಹರ್ಷಿತ್ ಗಾಡಿನಲ್ಲಿ ಹೋಗ್ತಾ ಇದ್ರು. ಹಲೋ, ಗಾಡಿ ಸಿಕ್ಕಾಕೊಂಡ್ಬಿಟ್ಟಿದೆ ಪೊಲೀಸರ ಹತ್ರ. ನಾನು ನಿಂದು ನಂಬರ್ ಅಪ್ಪ ಅಂತ ಸೇವ್ ಮಾಡಿದೀನಿ, ಮಾತಾಡ್ತೀಯಾ? ಕೊಡ್ತೀನಿ ಮಾತಾಡೋಲ್ಲ ಪ್ಲೀಸ್. ಅಲ್ಲೋ ಒಂದು 5 ನಿಮಿಷ ಹೆಂಗೋ ಮ್ಯಾನೇಜ್ ಮಾಡೋ. ಇಲ್ಲ ಏನಾದರೂ ಅದೇ ನೀನು ಮಾಡ್ತಾ ಇರ್ತೀಯಲ್ಲ ಮಿಮಿಕ್ರಿ ಥರ, ಆ ಥರ ಮಾಡಿ ನೋಡೋ ಪ್ಲೀಸ್. ಅಲ್ಲೋ ಕೊಡ್ತೀನಿ ಫೋನ್, ಅಪ್ಪ ಅಂತ ಸೇವ್ ಮಾಡಿದ್ದೀನಿ. ನೀನು ಬರೀ ಹೇಳು ಈ ಥರ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು. ಈ ಮನೋರ್ ಇರಲ್ಲ ಕಣೋ, ಈಗ ನಿನ್ಗೆ ಕೊಡ್ತೀನಿ ನೋಡು. ನಾವು ಒಂದೇ ಒಂದು 5 ನಿಮಿಷದಲ್ಲಿ ಈಗ ಫೋನ್ ಮಾಡ್ಕೊಡ್ತೀನಿ ಅವ್ರ ಕೈಲಿ. ಒಂದೇ 1 ನಿಮಿಷ ಇರು, ಹಂಗೆ ಅಪ್ಪ ಅಂತ ಸೇವ್ ಮಾಡ್ಕೊಡ್ತೀನಿ. ಲವ್ ಮಾತಾಡ ಅಷ್ಟೇ, ಅಪ್ಪ ಅಂತ ಸೇವ್. ಸರ್ ಹಲೋ ಹಲೋ, ನಮಸ್ಕಾರ ರೀ ಸರ್. ಸರ್ ಇವರೇ ನಿಮ್ಮ ಮಗ ಆಗ್ಬೇಕ್ರಿ? ಹೌದು. ಏನು ರೀ ಸರ್, ಇವ್ರು ಹೆಲ್ಮೆಟ್ ಇಲ್ಲದೆ ಗಾಡಿ ಚಾಲೂ ಮಾಡ್ಕೊಂಬಂದು ಸಿಕ್ಕಾಕೊಂಡವ್ರಲ್ರಿ? ಇಲ್ಲ, ಇನ್ನೊಂದ್ಸತಿ ಮಾಡಲ್ಲ ಸರ್, ಬಿಟ್ ಕಳ್ಸಿದ. ಅವ್ರು ನೋಡ್ರಿ ನಮ್ದು ಎಕ್ಸಾಮ್ ಇತ್ತು, ಅದಕ್ಕೆ ನಮ್ಮ ತಂದೆನೇ ಗಾಡಿ ಕೊಟ್ಟು ಕಳ್ಸರಿ ಅಂತ ಹೇಳಕತ್ತಾರ್ರಿ. ಹೌದೇ ರೀ? ಹೌದು ಹೌದು ಸರ್, ಸಾರಿ, ಇನ್ಮೇಲಿಂದ ಮಾಡಲ್ಲ ಸರ್. ನೋಡ್ರಿ ಸರ್, ಗಾಡಿ ಮೇಲೆ ಒಂದು 15,000 ಕೇಸ್ ಐತ್ರಿ. ಸೊ ನಾವು ಅದಕ್ಕೆ ಏನೋ ಅಂದರೆ ಇವಾಗ ನಿಮ್ಮ ನಂಬರ್ಗೆ ಒಂದು ಚಲನ್ ಕಳಿಸ್ತೀವಿ ರೀ. ಜಸ್ಟ್ ಅಂದರೆ ಇವಾಗ ಕೇಸ್ ಇರೋದ್ರಿಂದ 50% ಆಫ್ ಇದೆಯಲ್ಲ. ಸೊ ನೀವು 7,000 ಕಟ್ರಿ ಸಾಕು, ನಿಮ್ಮ ಮಗನ ಕಳಿಸ್ತೀನಿ. ಸರ, ಇನ್ನೊಂದ್ಸತಿ ಮಾಡಲ್ಲ, ಕ್ಷಮಿಸ್ಬಿಡ್ರಿ. ನೋಡ್ರಿ ನಿಮ್ಮ ಮಗ ಇಲ್ಲಿ ನಮ್ಮ ತಂದೆಗೆ ಮಾಡ್ಕೊಡ್ತೀನಿ ಮಾತಾಡ್ರಿ ಸರ್ ಅಂತ ಕೊಟ್ಟಿದ್ದಾನೆ. ನಾನು ನಿಮ್ಮ ನಂಬರ್ಗೆ ಇವಾಗ ಚಲನ್ ಕಳ್ಸಕತ್ತೀನಿ ರೀ, ಅಮೌಂಟ್ ಕಟ್ಬಿಡ್ರಿ. ಇನ್ನೊಂದ್ಸತಿ ಮಾಡಲ್ಲ ಸರ್, ಗಾಡಿ ಕಳ್ಸ. ಅಲ್ಲ ರೀ, ನೀವು ಗಾಡಿ ಕೊಟ್ಟು ಕಳ್ಸಿದ್ದೀರಿ, ಹೆಲ್ಮೆಟ್ ಹಾಕೊಂಡು ಹೋಗಂತ ಹೇಳ್ಬೇಕಲ್ರಿ? ಇಲ್ಲ ಸರ್, ಇನ್ನೊಂದ್ಸತಿ ಮಾಡಲ್ಲ. ನೀವು ನಿಜ ಅವ್ರ ಅಪ್ಪನ ರೀ? ನಿಮ್ಮ ವಯಸ್ಸೊಡೆ ಮಗನ ಥರ ಇದೆ. ಇಲ್ಲ ಸರ್. ನೋಡ್ರಿ ನಿಮ್ಮ ಚಲನ್ ಕಳ್ಸಕತ್ತೀನಿ ರೀ, ನಿಮ್ಮ ಮಗಂಗೆ ಫೋನ್ ಕೊಡ್ತೀನಿ, ಮಾತಾಡ್ರಿ. ಜಸ್ಟ್ ಸುಮ್ಮನೆ ಡೌ ಮಾಡಿ, ಹಿಂಗ ನಾ ಸುಮ್ಮನೆ ಅಮೌಂಟ್ ಇರೋ ಥರ ಪೇ ಮಾಡು ಅಂತ. ಹಲೋ ನೋಡೋ, ಎಷ್ಟೋ ಅಷ್ಟು ಅಡ್ಜಸ್ಟ್ ಮಾಡೋ. ಈಗ ಬೇಗ ಕೇಳ್ತಾ ಇದಾರೆ ಇವರು. ನಿಮ್ಮ ಅಮ್ಮನ ಮೇಲೆ ಆಣೆ ಕೇಳು. ಏನು ನಿಜ ಕಣೋ? ಲೋ ಇನ್ನೇನು ಆಯ್ತು, ವಿಡಿಯೋ ಕಾಲ್ ಮಾಡ್ತೀಯಾ? ಪೊಲೀಸರವರು ನಿಜೋಲು ಅವರು ಸಿಕ್ಕಾಕೊಂಡಿದ್ದೀನೋ, ಇನ್ನೇನೋ ಬೇಕು ನಿನಗೆ? ನಿಮಿಷ ವಿಡಿಯೋ ಕಾಲ್ ಮಾಡ್ತೀನಿ. ಕಟ್ ಮಾಡಿ ನಂಬಿಲ್ಲ ಅನ್ಸುತ್ತಲ್ಲ. ನೀವು ಮಾತಾಡಿ, ಈಗ ಫೋನ್ ಮಾಡಿದ ತಕ್ಷಣ ಎತ್ಕೊಡಿ, ನೀವು ಮಾತಾಡಿ ಈ ಥರ. ಇಲ್ಲ ಈ ಬಿಡಲ್ಲ ಅವನ್ನ. ಹಲೋ ಕಟ್ ಮಾಡ್ತಾ ಇದ್ದಾರೆ.
ಒಂದ್ಸರಿ ಮಾಡಿ. ಹಲೋ 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 ಅಪ್ಪ. ಹಲೋ 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 ಅಪ್ಪ ಮಾತಾಡು. ಹಲೋ ಹೇಳಿ ಸರ್. ಸರ್ ಏನ್ರಿ ಚಲನ್ ಕಟ್ತೀರಿ ಇಲ್ರಿ? ಕಳ್ಸಿದ್ಯಪ್ಪ ಅವ್ರಿಗೆ ಚಲನ್? ಸರ್ ನಿಮ್ಮ ನಂಬರ್ ಲಾಸ್ಟ್ ಹೇಳ್ರಿ. ನಂಬರ್ ಲಾಸ್ಟ್ ನಿಮ್ಮ ಲಾಸ್ಟ್ ಅವ್ರ ನಂಬರ್ ಹೇಳಪ್ಪ. ಏನ್ರಿ ಏನಪ್ಪ ನಿಮ್ಮ ಅಪ್ಪನ ನಂಬರ್? ಅಪ್ಪ ನಂಬರು ನಿಮಿಷ 999 ಹಾಂ 02 ಹಾಂ ಹಾಂ 948. ಸರ್ ಲಾಸ್ಟ್ 48 ರೀ. ಹೌದಾ ಸರ್? ಹಾಂ ನಿಮ್ಮ ನಂಬರ್ಗೆ ಒಂದು ಚಲನ್ ಬೆಳಕತ್ತೈತೆ ನೋಡ್ರಿ. ಈಗ ಅಮೌಂಟ್ ಪೇ ಮಾಡಿರಿ ಹಂಗೆ ನೋಡಪ್ಪ. ಸರ್ ಇನ್ನೊಂದ್ಸತಿ ಮಾಡಲ್ಲ ಸರ್ ಅವರು. ಅಲ್ಲ ರೀ, ನೀವೇನೋ ವಿಡಿಯೋ ಕಾಲ್ ಮಾಡಂತ ಹೇಳಕತ್ತೀರಂತೆ. ನಂಬಿಕೆ ಇಲ್ವಾ ರೀ ನಿಮ್ಮ ಮಗನ ಮೇಲೆ? ಎಂತ ಅಲ್ಲ ಇಲ್ಲ ಸರ್, 7,000 ಅಂದ್ರೆ ಅವನು ಕಳ್ಸೋ ಅಂದ್ರೆ ಮಾಡಲ್ಲ. ಇನ್ನೊಂದ್ಸತಿ ಮಾಡಲ್ಲ ಸರ್. ನೋಡ್ರಿ ನಿಮ್ಮ ಮಗ ಈ ಕಡೆ ಎಲ್ಲಿ ಗೊತ್ತಾ ರೀ, ಜಾತ್ರೆ KLE ಕಾಲೇಜ್ ಹತ್ರ ಸಿಕ್ಕಾಕೊಂಡನ್ರಿ. ಇನ್ನೊಂದ್ಸತಿ ಮಾಡಲ್ಲ ಸರ್. ಇಲ್ಲೇ ಸ್ಟೇಷನ್ ಹತ್ರ ಇದೀವಿ ನಾವು. ನೀವು ಬರಂಗಿದ್ರೆ ಬರ್ಬೋದ್ರಿ. ಇಲ್ಲ ಸರ್, ಬರೋಕ್ಕಾಗಲ್ಲ ಸರ್, ಕೆಲಸ ಐತೆ. ಇನ್ನೊಂದ್ಸತಿ ಮಾಡಲ್ಲ ಸರ್. ಏನ್ ಕೆಲಸ ಮಾಡೋದ್ರಿ ನೀವು? ಸರ್ ನಾವು ಇಂಜಿನಿಯರಿಂಗ್ ಮಾಡಕತ್ತೀರ, 7,000 ದುಡ್ಡು ಇಲ್ರಿ ನಿಮ್ಮ ಹತ್ರ? ಸರ್ ಇನ್ನೊಂದ್ಸತಿ ಮಾಡಲ್ಲ ಸರ್ ಯಾವತ್ತು. ಹೋಗ್ರಿ ವಿಡಿಯೋ ಕಾಲ್ ಜಾಯ್ನ್ ಆಗ್ರಿ. ಒಂದು ನಿಮಿಷ, ನಿಮ್ಮ ಮಗ ಇಲ್ಲಿ ಇನ್ನೂ 2 ಹುಡುಗರ ಜೊತೆ ಸಿಕ್ಕಾಕೊಂಡವನ್ರಿ. ಒಂದು ನಿಮಿಷ ತೋರಿಸ್ತೀನಿ ರೀ. ಒಂದು ನಿಮಿಷ ಜಾಯ್ನ್ ಆಗ್ರಿ. ಇನ್ನೊಂದ್ಸತಿ ಮಾಡಲ್ಲ ಸರ್. ಅಲ್ಲ ವಿಡಿಯೋ ಕಾಲ್ ಜಾಯ್ನ್ ಆಗ್ರಿ. ಒಂದು ನಿಮಿಷ ಕನೆಕ್ಟ್ ಮಾಡಕತ್ತೀನಿ. ಸರ್ ಎತ್ರಿ. ಹಲೋ ಹಲೋ ನೆಟ್ಟಿಕ್ ನಿಮ್ಮ ಮಾರಿ ತೋರಿಸ್ರಿ ಸ್ವಲ್ಪ. ಹಲೋ ಸರ್ ಏನಪ್ಪ ನಿಮ್ಮಪ್ಪ ಫೋನ್ ಎತ್ತೈತಲ್ಲ, ಏನಿದು ಮಾತಾಡಕ್ಕಲ್ಲ? ಅಪ್ಪ ಹಲೋ 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 ಅಪ್ಪ ಕೇಳಿಸ್ತಾ ಇಲ್ವಾ? ಹಲೋ ಹಲೋ ಕೇಳಿಸ್ತಾ ಇಲ್ವಾ? ಹಲೋ 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 ಟೆನ್ಷನ್ ಆಗ್ಬಿಟ್ಟವ್ರು ಅನ್ಸುತ್ತಲ್ಲ. ಓಕೆ, ಆಮೇಲೆ ಕಾಲ್ ಮಾಡಿ ಹೇಳ್ಬಿಡಿ ಪ್ರ್ಯಾಂಕ್ ಅಂತ. ಹಂಗೆ ಥ್ಯಾಂಕ್ ಯು ಮ್ಯಾಮ್. ಏನಂದರೆ ನೀವು ಇವಾಗ ನಿಮ್ಮ ಸಿಸ್ಟರ್ಸ್ಗೆ ಯಾರಿಗಾನ ಕಾಲ್ ಮಾಡಿ ಜಸ್ಟ್ ಏನಂತ ಹೇಳಿ, ಹಿಂಗೆ ಕ್ಲಾಸಿಗೆ ಬಂದಿದೆ, ಕ್ಲಾಸಲ್ಲಿ ಯಾರೋ ಒಬ್ಬ ಹೊಸ್ದಾಗಿ ಅಡ್ಮಿಷನ್ ಆಗಿದ್ದಾನೆ. ಅವನು ಏನೋ ಒಂದು ವಾರ ಆಯ್ತು ಅಡ್ಮಿಷನ್ ಆಗಿ. ನನ್ನ ನೋಡ್ಬಿಟ್ಟು ಏನೋ ನೀವು ನನ್ನ ಕ್ರಶ್ಶು ಅದು ಇದಂತೆಲ್ಲ ಸ್ವಲ್ಪ ತಲೆ ತಿಂತಿದ್ದಾನೆ. ಅವನ ಹತ್ರ ನಂಗೆ ಹಾರ್ಷ ಮಾತಾಡೋಕ್ಕೂ ಆಗ್ತಿಲ್ಲ, ಮತ್ತು ನಂಗೆ ಸ್ವಲ್ಪ ಭಯ ಆಗ್ತದೆ. ನೀನು ಸ್ವಲ್ಪ ಅಮ್ಮನ ಥರ ಮಾತಾಡೋ ಅವನ ಹತ್ರ. ಅವನೇನು ಮಾತಾಡ್ತಾನೋ ಅದು ಸ್ವಲ್ಪ ಮಾತಾಡಿ ಮ್ಯಾನೇಜ್ ಮಾಡಿ, ಹಿಂಗಾನ ಪ್ಲೀಸ್ ಹಿಂಗಾನ ಹೆಲ್ಪ್ ಮಾಡ ಅಂತ ಹೇಳಿ. ಓಕೆ, ಸ್ವಲ್ಪ ಸೀರಿಯಸ್ ಮಾತಾಡಿ ಆಯ್ತಾ? ಓಕೆ. ಹಲೋ 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 ಚಿನ್ನು, ಚಿನ್ನು ಎಲ್ಲಿದೆ ಚಿನ್ನು? ಚಿನ್ನು ನನ್ನ ಮರತೇನ ಹೇಳ. ಲೇ, ಇಲ್ಲೊಂದು ಪ್ರಾಬ್ಲಮ್ ಆಗಿದೆ ಕಣೆ. ಅದು ನಾನು ಕ್ಲಾಸಿಗೆ ಬರ್ತೀನಿ, ಗೊತ್ತು ತಾನೆ ನಿಂಗೆ? ಹೌದು. ಕಂಪ್ಯೂಟರ್ ಕ್ಲಾಸಿಗೆ. ಅಲ್ಲಿ ಹೊಸ ಅಡ್ಮಿಷನ್ ನೆನ್ನೆ ಯಾರ್ದೋ ಮಾಡ್ಕೊಂಡ್ರಂತೆ ಮ್ಯಾಮು. ಅದು ಯಾವಾಗ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ಇವತ್ತು ಬೆಳಗ್ಗೆ ಹೋಗಿದ್ದೀನಿ ಕ್ಲಾಸಿಗೆ, ಅವ್ರು ನನ್ನ ಒಂಥರ ನೋಡ್ತಾ ಇದ್ರು. ನನಗದು ಇಷ್ಟ ಆಗಿಲ್ಲ. ಸರಿ ಕ್ಲಾಸ್ ಇದೆಯಲ್ಲ ಆಮೇಲೆ ಮಾತಾಡೋಣ ಅಂದ್ಬಿಟ್ಟು ಸುಮ್ಮನಾದೆ. ಇವಾಗ ಕ್ಲಾಸ್ ಎಲ್ಲ ಆಯಿತು, ಸರಿ ಅವ್ರು ಯಾಕೆ ಹಂಗೆ ಒಂಥರ ನೋಡ್ತಿದ್ರು ಅಂತ ಮಾತಾಡ್ಸೋಣ ಅಂತ ಹೋದ್ರೆ, ಅವರು ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಿರ ಕನ್ನಡ, ಓಕೆನಾ? ಅವ್ರು ಒಂಥರ ಮಾತಾಡ್ತಿದ್ದೆ, ನಂಗೆ ಅದು ಅರ್ಥನೇ ಆಯ್ತಾಯಿಲ್ಲ. ಬಟ್ ಅವ್ರೇನಂದರೆ ಹತ್ರ ಬಂದ್ಬಿಟ್ಟು ಏನೋ ನೀವು ಚೆನ್ನಾಗಿದ್ದೀರಾ, ನಂಗೆ ನಿಮ್ಮ ಸ್ಮೈಲ್ ಇಷ್ಟ ಅಂತ ಏನೇನೋ ಹೇಳ್ತಾ ಇದ್ರು. ಅದು ಅರ್ಧಂಬರ್ಧ ಅರ್ಥ ಇತ್ತು. ನಾನು ಓಕೆ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟೆ. ಸರಿ ಅಷ್ಟಾಗ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡೆ. ಮನೆಯವ್ರ ಹತ್ರ ಏನು ಕೇಳ್ತೀನಿ ಅಂತಿದ್ರು. ಸರಿ ಹೊರಡೋಣ ಅಂತ ಅಂದ್ಕೊಂಡೆ. ಅವರು ನನಗೆ ನೀವಂದರೆ ಇಷ್ಟ, ಐ ಲವ್ ಯು ಅಂತ ಪ್ರಪೋಸ್ ಮಾಡಿಬಿಡೋದ. ನಾನು ಇವೆಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ, ಹೋಗೋಣ ಅಂದರೆ ನಿನ್ನ ಮನೆಯವ್ರ ಹತ್ರ ಮಾತಾಡ್ಬೇಕು ನಾನು, ನಂಗೆ ಇಷ್ಟ ಆಗಿದ್ರೆ ಮನೆಯವ್ರಿಗೆ ಫೋನ್ ಮಾಡು ಅಂತೆ. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ರು, ಅವರು ಎಷ್ಟು ಹೇಳಿದ್ರು ಅವ್ರು ಅರ್ಥನೇ ಮಾಡ್ಕೊತಿಲ್ಲ. ಹೋಗೋಕ್ಕೂ ಬಿಡ್ತಿಲ್ಲ ಕ್ಲಾಸಿಂದ ಆಚೆ. ಮ್ಯಾಮ್ ನೋಡಿದ್ರೆ ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಅಂತ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಯಾರೂ ಇಲ್ಲ, ನನಗೆ ತಲೆನೇ ಓಡ್ತಾಯಿಲ್ಲ ಏನು ಮಾಡಬೇಕು ಅಂತ. ಭಯಣ ಅಂದರೆ ಅವ್ರಿಗೆ ಅವ್ರು ಹೇಳೋದು ನನಗೆ ಕರೆಕ್ಟಾಗಿ ಅರ್ಥ ಆಗ್ತಿದೆ, ನಾನು ಹೇಳೋದು ಅವ್ರಿಗೆ ಅರ್ಥನೇ ಆಯ್ತಾ ಇಲ್ಲ. ಸ್ವಲ್ಪ ನೀನು ಸ್ವಲ್ಪ ಸಾಫ್ಟಾಗಿ ಮಾತಾಡಿ ಅವ್ರ ಹತ್ರ.
ಕೊಡ್ಲಾ ಅವ್ರಿಗೆ? ಹ್ಞೂ ಸರಿ ತಗೊಳ್ಳಿ ಅಂತೇಳಿ. ತಗೊಳ್ಳಿ. ಹಲೋ ಹಲೋ. ಮೇಡಮ್, ನನ್ನ ಹೆಸರು ತನ್ಮತ ಅಂತ ಮೇಡಮ್. ಓಕೆ. ನೀವು ಹಾಂ ನೋಡಿ ಹೇಳ್ತಾ ಇದೀನಿ. ನಿಮ್ ಕನ್ನಡ ಅರ್ಥ ಆಗುತ್ತಾ, ಇಂಗ್ಲಿಷ್ ಅರ್ಥ ಆಗುತ್ತಾ? ಮೇಡಮ್, ನಂಗೆ ಕನ್ನಡ ಸ್ವಲ್ಪ ಅರ್ಥ ಆಗುತ್ತೆ. I'll talk in English. Is that fine for you? ಮೇಡಮ್, ನಂಗೆ ಇಂಗ್ಲೀಷ್ ಬರಲ್ಲ, ನೀವು ಕನ್ನಡದಲ್ಲೇ ತಾತಾಡಿ ಮೇಡಮ್. ನೋಡಿ, ಅವರಿಗೆ ಇಷ್ಟ ಇಲ್ಲ. ದಯವಿಟ್ಟು ಸುಮ್ನೆ ಏನು ಕೆರೆಕ್ ಮಾಡ್ದಿರಾ ಬಿಡಿ ಅವ್ರನ್ನ ಒಳಗೆ ಆಚೆ ಬಿಡಿ. ಇಲ್ಲಾಂದ್ರೆ ನಾನ್ ಬರ್ಬೇಕಾಗತ್ತೆ. ನಾನೇನಾದ್ರೂ ಬಂದ್ರೆ ಅಲ್ಲಿ ದೊಡ್ಡದ್ ಮ್ಯಾಟರ್ ಆಗುತ್ತೆ. ನಾನ್ ನಾಟ್ ಕಮಿಂಗ್ ಅಲ್ಲ, ನಾನು ಒಬ್ಳೆ ಬರ್ತಾ ಇಲ್ಲ. ಅಲ್ಲಿಗೆ ಬಂದ್ರೆ ಸೈಲೆಂಟ್ ಆಗಿ ಅವ್ರನ್ನ ಏನು ತೊಂದ್ರೆ ಆಗ್ದಿರಾ ಬಿಟ್ಟು ಮನೆಗ್ ಬಂದ್ ಕಳ್ಸಿದ್ರೆ ಸರಿ. ಇಲ್ಲ ಅಂತಂದ್ರೆ ನಾನ್ ಏನ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಸೈಲೆಂಟ್ ಆಗಿ ನನಗೇನು ಬೇರೆ ವರ್ಡಿಂಗ್ಸ್ ಆಗ್ಲಿ ಏನು ಬೇಕಾಗಿಲ್ಲ. ನೋ ಅಂದ್ಮೇಲೆ ನೋ ಅಷ್ಟೇ, ಮುಗೀತು. ಇಲ್ಲ ಅಂತ ಅಂದ್ಮೇಲೆ ಮುಗೀತು ಅಷ್ಟೇ, ಬೇರೆ ಏನು ಇಲ್ಲ. ಮೇಡಮ್, ನಂಗೆ ಸೈಲೆಂಟ್ ಆಗಿ ಏನು ಮಾತಾಡೋದ್ ಬೇಡ ನನಗೆ, ಏನು ಎಕ್ಸ್ಪ್ಲನೇಷನ್ ಬೇಡ ನನಗೆ, ಬೇಡ. ಒಂದ್ ಸೆಕೆಂಡ್ ಮೇಡಮ್. ನಂಗೆ ಅವ್ರ ತುಕ ನೋಡ್ದಾಗಿಂದ ತನ್ಸಲ್ ತುಂಬಾ ಇಷ್ಟ ಆಗ್ಬಿಟ್ಟವ್ರೆ ಮೇಡಮ್. ಅವ್ರ ತುಕ ನೋಡ್ದಾಗಿಂದ ತನ್ಸಲ್ ತುಂಬಾ ಇಷ್ಟ ಆಗ್ಬಿಟ್ಟವ್ರೆ ಮೇಡಮ್. ಆಗೋದಿಲ್ಲ. ನಾನ್ ಅದ್ ಯಾವ್ದಕ್ಕೂ ಅಲೌ ಮಾಡೋದಿಲ್ಲ. ಅವ್ರನ್ನ ಸೈಲೆಂಟ್ ಆಗಿ ಅವ್ರನ್ನ ಬಿಟ್ಟು ಇವಾಗ ಏನು ತೊಂದ್ರೆ ಮಾಡ್ದಿರ ನೀಟಾಗಿ ಅವ್ರ ಮನೆಗ್ ಬರ್ಬೇಕು ಇವಾಗ. ಇಲ್ಲ ಅಂತಂದ್ರೆ ನಾನೇನಾದ್ರೂ ಅಲ್ಲಿಗೆ ಬಂದ್ರೆ ದೊಡ್ಡದಾಗತ್ತೆ. ಸೈಲೆಂಟ್ ಆಗಿ ಕಳ್ಸಿದ್ರೆ ಸರಿ. ನನ್ಗೂ ಬೇಡ, ನಿಮ್ಗೂ ಬೇಡ, ಕಳ್ಸಿ ಅವ್ರನ್ನ. ನೀವು ಬೇಗ ಫೋನ್ ಕೊಡಿ ಅವ್ರಿಗೆ. ನೀವು ಬೇಗ ತನ್ನಿ ಮೇಡಮ್. ಫೋನ್ ಅವ್ರಿಗೆ ಕೊಡಿ. ನಾನೇನಾದ್ರೂ ಬಂದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ. ಕೊಡಿ ಫೋನ್ ಅವ್ರಿಗೆ. ಮೇಡಮ್ ಪ್ಲೀಸ್. ನೋ ಪ್ಲೀಸ್ ನಥಿಂಗ್. ಕಳ್ಸಿ ಅವ್ರನ್ನ. ಮೇಡಮ್ ಪ್ಲೀಸ್ ಮೇಡಮ್, ತುಂಬಾ ಇಷ್ಟಪಟ್ಬಿಟ್ಟಿದೀನಿ. ನೋ ಪ್ಲೀಸ್. ಅವ್ರು ನೋ ಅಂತ ಹೇಳಾಯ್ತು, ಯಾವ್ದು ಇಲ್ಲ, ಮುಗೀತಷ್ಟೇ. ಕೊಡಿ ಫೋನ್ ಅವ್ರಿಗೆ. ಮೇಡಮ್ ಪ್ಲೀಸ್ ಮೇಡಮ್, ತುಂಬಾ ಇಷ್ಟಪಟ್ಬಿಟ್ಟಿದೀನಿ ಮೇಡಮ್. ಆಗಲ್ಲ, ಆಗದೇ ಇಲ್ಲ, ಸಾಧ್ಯನೇ ಇಲ್ಲ. ಕೊಡಿ ಫೋನ್ ಅವರಿಗೆ. ಮೇಡಮ್, ನಂದು 106 ಎಕರೆ ತೋಟ ಇದೆ ಮೇಡಮ್. ನಂಗೆ ಯಾವ ತೋಟನೂ ಬೇಡ, ಎಂತದೂ ಬೇಡ ರೀ. ನಂಗ್ ಬೇಕಾಗಿಲ್ಲ, ತುಂಬಾ ಯಾವ್ದು ಬೇಡ. ನೀನ್ ಅರಮನೆ ಅಂಬಾನಿ ಮೊಮ್ಮಗನೇ ಆಗಿರೋ, ನನಗ್ ಬೇಕಾಗಿಲ್ಲ. ಮೇಡಮ್, ಲಕ್ಷ್ಮಿ ತರ ನೋಡ್ಕೊಂತೀನಿ ಮೇಡಮ್ ಅವ್ರನ್ನ. ಬೇಡ, ನಂಗ್ ಬೇಕಾಗಿಲ್ಲ. ನಮ್ ಹುಡುಗಿಗ್ ನಾನ್ ಏನ್ ಮಾಡ್ಬೇಕಂತ ನನಗೆ ಗೊತ್ತಿದೆ. ಕೊಡಿ ಅವರಿಗೆ ಫೋನ್. ಪ್ಲೀಸ್ ಮೇಡಮ್, ಪ್ಲೀಸ್. ನೋ ಪ್ಲೀಸ್ ನಥಿಂಗ್, ಏನು ಇಲ್ಲ. ಕೊಡಿ ಪ್ಲೀಸ್ ಅವರಿಗೆ. ಮೇಡಮ್. ಸಾಧ್ಯ ಇಲ್ಲ ರೀ. ಫೋನ್ ಕೊಡಿ ಅವ್ರಿಗೆ ಅಂತ ಅಂದೆ ನಾನು. ಮೇಡಮ್, ನೀವು ತನ್ಸ್ ಮಾಡ್ರೆ ಮಂತ ಆಗುತ್ತೆ ಮೇಡಮ್. ಫೋನ್ ಕೊಡಿ ಅವರಿಗೆ. ಮೇಡಮ್ ಪ್ಲೀಸ್. ಇಲ್ಲ, ಆಗಲ್ಲ. ಅವರು ತಣ್ಣು, ಅವರು ತೂಗು, ಅವರು ಸ್ಮೈಲ್. ವರ್ಣನೆ ಮಾಡೋ ಅಗತ್ಯ ಇಲ್ಲ, ಬೇಡ. ಪ್ಲೀಸ್ ಮೇಡಮ್. ಆಗೋದಿಲ್ಲ. ಫೋನ್ ಕೊಡ್ರಿ ಅವರಿಗೆ. ವೈಷ್ಣವಿ ಅವರೇ, ಪ್ಲೀಸ್ ತಾತಾಡಿ. ಹಲೋ ಹಲೋ, ಹೇಳೆ. ಅಲ್ಲೇ ಎದ್ದು ಬಾ, ನೀನ್ ಆಚೆ ಬಾ, ಎಲ್ಲಾರ್ನೂ ಕರ್ಕೊಂಡು. ಎದ್ದು ಬಂದೆ. ಅವರು ಅಡ್ಡಾಟನೆ ಸಿಗ್ತವ್ರೆ. ನನ್ಗೆ ಅದೇ ಸಿಟ್ಟತ್ತ ಇರೋದು. ನನಗೆ ಇಲ್ಲಿ ಕ್ಲಾಸಲ್ಲಿ ರೇಗಕ್ಕಾಗಲ್ಲ. ಆಚೆ ಇಲ್ಲ. ಇಮಿಡಿಯೇಟ್ ಆಗಿ ಇವಾಗ ಇಲ್ಲ, ನಾನು ಮತ್ತೆ ಇಬ್ರು ಬರ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಾನು ಈ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಡೈರೆಕ್ಟ್ ಆಗಿ ಒಂದೇ ಮಾತಾಡು. ಅವ್ರೇನೋ ಮೊಬೈಲ್ ಇಸ್ಕೊಂತವ್ರೆ ರೀ. ಒಂದ್ ನಿಮಿಷ ಕೊಡಿ. ಹಲೋ ಹಲೋ, ಏನಿಗ್ ಫೋನ್ ಎಲ್ಲ ಏನ್ ಮಾಡ್ತಿದ್ದೀರಾ ನೀವು? ಮೇಡಮ್, ಕೊಡಿ ಅವನಿಗೆ ಫೋನ್ ಕೊಡಿ. ನೀವು ಕಂಪ್ಲೇಂಟ್ ತೊಗೊಳೋದ್ರಿಂದ ನನ್ನ ಲೈಫ್ ತುಂಬಾ ತಾಳಾಗುತ್ತೆ ಮೇಡಮ್. ಪ್ಲೀಸ್. ಆಗೋದಿಲ್ಲ ಸರ್. ಆಗಲ್ಲ ಅಂದ್ಮೇಲೆ ಆಗಲ್ಲ ಅಷ್ಟೇ. ಏನ್ ಮಾಡ್ತಾ ಇದ್ದೀರಾ ನೀವಲ್ಲಿ? ಬಿಟ್ಟು ಕಳಿಸ್ತೀರಾ? ಇಲ್ಲಾಂದ್ರೆ ನಾನು ಇವಾಗ ಏನಾದ್ರು ಬೇರೆ ತರ ನಾನು ಸ್ಟೆಪ್ ತಗೋಬೇಕಾ? ಏನು ತೊಂದ್ರೆ ಮಾಡ್ತಿದ್ದೀರಾ? ಸೈಲೆಂಟ್ ಆಗಿ ಬಂದ್ರೆ ಸರಿ. ಹಲೋ ಕೊಡಿ ಅವ್ರನ್ನ ಫೋನು. ಹಲೋ ನಿಮ್ಗೆ ಹೇಳ್ತಾ ಇರೋದು. ಫೋನ್ ಕೊಡಿ ಅವರಿಗೆ. ಮೇಡಮ್, ಕೂಲ್. ಇವಾಗ ನನಗೆ ಕೊಡಿ ನೀವು. ನನಗೆ ಏನ್ ಮಾಡ್ಬೇಕಂತ ನನಗೆ ಗೊತ್ತಿದೆ. ಕನೆಕ್ಷನ್ಸ್ ನಂಗೆ ತುಂಬಾ ಇದೆ. ನೀವು ಇರೋ ಜಾಗಕ್ಕೆ ನಾನು ಬರ್ಬೇಕು. ನಿಮ್ ಅಲ್ಲಿಂದ ಆಚೆ ಹಾಕೋ ಕೆಪಾಸಿಟಿ ನನಗಿದೆ. ಮೇಡಮ್, ಓಕೆ ಒಂದು ನಿಮಿಷ. ಕೂಲ್. ಏನು ಟೆನ್ಷನ್ ಆಗಬೇಡಿ. ಆ್ಯಕ್ಚುಲಿ ನಾನು ಇಲ್ಲಿ ಒಂದು ಚಾನಲಿಂದ ಬರ್ತಿರೋದು. ಒಂದು ಪ್ರ್ಯಾಂಕ್ ಕಾಲ್ ಮಾಡೋದ ಅಂತ ಹೇಳಿದಾಗ ಅವ್ರ ಹತ್ರ ನಾನು ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಓಕೆ ನಮ್ಮ ಅಕ್ಕ ಹತ್ರ ಮಾತಾಡಿ, ನಮ್ಮ ಅಕ್ಕ ಚೆನ್ನಾಗಿ ಮಾತಾಡ್ತಾರೆ ಅಂತ ಮಾಡಿದ್ರು. ಟೆನ್ಷನ್ ಆಗಬೇಡಿ, ಕೂಲ್. ಇದು ಪ್ರ್ಯಾಂಕ್ ಕಾಲ್ ಅಷ್ಟೇ, ಟೆನ್ಷನ್ ಆಗಬೇಡಿ. ಚೆನ್ನಾಗಿ ಬೈತೀರಾ ಮೇಡಮ್ ನೀವು. ಮತ್ತೆ ಹೇಗೆ ನಾವು ಹುಡುಗಿನ ಬಿಟ್ಕೊಡೋದಕ್ಕಾಗಲ್ವಲ್ಲ? ಅಲ್ಲ, ಸಕ್ಕದಾಗ ಬೈದ್ರಿ ಬಿಡಿ. ಅದು ಅರ್ಥ ಆಯ್ತು, ಹೋಗ್ಲಿ, ನಾನು ಮಾತಾಡಿದಾದ್ರು. ಅರ್ಥ ಆಯ್ತು. ಓಕೆ, 1 ಸೆಕೆಂಡ್ ಕೊಟ್ಟೆ ರೀ ಅವ್ರಿಗೆ. ಹಲೋ ಹಲೋ ಚಿನ್ನು. ದಟ್ ವಾಸ್ ನೈಸ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಇವತ್ತೊಂದು ಪ್ರ್ಯಾಂಕ್ ಕಾಲ್ ಮಾಡೋದ ಅಂತ ಒಂದು ಕಾನ್ಸೆಪ್ಟ್ ಅಂದರೆ ಪ್ಲ್ಯಾನ್ ಮಾಡ್ಕೊಂಬಂದಿದ್ವಿ. ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರು ಜಸ್ಟ್ ನೀವು ಯಾರನ್ನ ನಿಮ್ಮ ಹುಡುಗಿ ಫ್ರೆಂಡ್ ಕಾಲ್ ಮಾಡಿ, ಈ ಥರ ನಾನು ಶಿವಾಜಿನಗರ್ಗೆ ಬಂದಿದ್ದೆ ಇಲ್ಲಿ ಶಾಪಿಂಗ್ ಅಂತ. ಇಲ್ಲಿ ಯಾರ್ದೋ ಒಬ್ರದ್ದು ಪರ್ಸ್ ಬಿದ್ದಿತ್ತು. ಸೊ ಯಾರ್ದಂತ ಹಿಂಗೆ ಎತ್ತು ನೋಡ್ಕೊಳೋದನ್ನಷ್ಟು ಪಕ್ಕದಲ್ಲಿ ಯಾರು ತಿರುಗ್ಬಿಟ್ಟು ಕಳ್ಳಿ ಅಂತ ಸ್ವಲ್ಪ ಕೂಗಾಡ್ತವ್ರೆ. ನಾನು ಎಷ್ಟೇ ಹೇಳಿದ್ರು ಅವ್ರು ಕೇಳ್ತಿಲ್ಲ, ನನ್ನ ಮಾತೇ ಕೇಳಿಸ್ಕೊಂತಿಲ್ಲ. ನಿಮ್ಮ ಅಮ್ಮಂಗೆ ಫೋನ್ ಮಾಡಿಕೊಡು, ಮಾತಾಡ್ತೀನಿ ಅಂತ ಹೇಳ್ತಿದ್ರು. ನಾನು ಇವಾಗ ಅಮ್ಮಂಗೆ ಕಾಲ್ ಮಾಡಿದ್ರೆ ಅಮ್ಮ ಟೆನ್ಷನ್ ಆಗ್ತಾರೆ. ಅದಕ್ಕೆ ನಾನು ನಿಂಗೆ ಕಾಲ್ ಮಾಡ್ತೀನಿ. ಅಮ್ಮ ಅಂತ ನೀನು ನಂಬರ್ ಸೇವ್ ಮಾಡಿಕೊಂಡು ನಿನಗೆ ಕಾಲ್ ಮಾಡ್ತಾ ಇದ್ದೀನಿ. ನೀನು ಸ್ವಲ್ಪ ಅಮ್ಮನ ಥರ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿ ಸಾಕು ಅಂತ ಹೇಳಿ. ಓಕೆ. ಹಲೋ ಹಾ ಹೇಳ. ಎಲ್ಲಿದ್ಯಾ? ಸ್ಟೂಡೆಂಟ್ ಲಾಂಜು.
ಲೇನ್ ಸ್ವಲ್ಪ ಪ್ರಾಬ್ಲಮ್ ಆಗೈತೆ. ಏನು? ಶಿವಾಜಿನಗರಕ್ಕೆ ಬಂದಿದ್ದೆ. ಕೆಳಗಡೆ ಓಲೆ ಬಿದ್ದಿತ್ತು. ಅದನ್ನ ಎತ್ಕೊಂಡು ನೋಡ್ತಾ ಇದ್ದೆ ಅಷ್ಟೆಲ್ಲ. ಇವ್ರು ನನ್ನೇ ಕಳ್ಳಿ ಅಂತ ಇದ್ದಾರೆ. ಯಾರೋ ಗೊತ್ತಿಲ್ಲ ಇಲ್ಲಿ. ಪ್ರ್ಯಾಂಕ್ ಮಾಡ್ತಿದ್ಯಾ? ಏ ಇಲ್ವೇ. ಏನೇ ಯಾರು ಏನ್ರದ್ದು ಇದು? ಮೇ ಬಿ ಗೋಲ್ಡ್ ತರ ಇದೆ ಕಣೆ ವಾಲೆ. ಯಾರೀಗ ನಿನಗೆ ಕಳ್ಳಿ ಅಂತವ್ರೆ? ಯಾವ್ದೋ ಒಂದು ಹುಡ್ಗ. ಕೊಡಿರಿ. ಹಲೋ ಹಲೋ ಮೇಡಮ್, ನನ್ನ ಹೆಸರು ಫಕ್ರುದ್ದೀನ್ ಅಂತ. ಓಕೆ. ನಾವಿಲ್ಲಿ ಶಿವಾಜಿನಗರಲ್ಲಿ ಇಲ್ಲಿ ಅಂಗಡಿ ಸೈಡಲ್ಲಿ ನಿಂತಿದ್ದೋ ನಮ್ದಕ್ಕೆ. ಇವ್ರದಕ್ಕೆ ಬಂದು ಇಲ್ಲಿ ವಾಲೆಗೆ ಎತ್ಕೊಂಡು ಕಳ್ತನ ಮಾಡೋರು ಇವರು. ನಮ್ದಕ್ಕೆ ಗೋಲ್ಡ್ ಶಾಪ್ ಇದೆ ಇಲ್ಲಿ. ಸೊ ಇವ್ರದಕ್ಕೆ ನೋಡಿದ್ರೆ ನಮ್ದಕ್ಕೆ ಅಮ್ಮಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು, ನಾವು ಮಾಡಿ ಅಂತ ಹೇಳ್ದೋ. ನೋಡಿದ್ರೆ ಇವರು ನಮ್ದಕ್ಕೆ ವಾಲೆ ಎತ್ತಿಲ್ಲ ಅಂತವ್ರೆ. ಸೊ ಏನು ಬುದ್ಧಿ ಹೇಳ್ಕೊಟ್ಟಿದ್ದೀರಾ ನೀವು ಇವ್ರಿಗೆ? ಅಲ್ಲ, ಅವ್ರು ಅಲ್ಲಿ ಬಂದ್ಬಿಟ್ಟು ಅವ್ರು ಮಿಸ್ ಆಗ್ತಾನೆ ಎತ್ಕೊಂಡಿದ್ದು ಅಲ್ಲ ಮೇಡಮ್, ಕಳ್ಳಿ ಅಂತ. ನಮ್ದಕ್ಕೆ ಕಣ್ಣಾರೆ ನೋಡ್ದ್ವಲ್ಲ, ಇವ್ರದಕ್ಕೆ ವಾಲೆಗೆ ಎತ್ತಿದ್ದು. ಕಣ್ಣಾರೆ ನೋಡ್ಬಿಟ್ರೆ ಅದನ್ನ ಅವ್ರು ನಿಮಗೆ ವಾಪಸ್ ಕೊಡಕ್ಕೆ ಬರ್ಬೋದಾಗಿತ್ತು. ಅವ್ರೇನ್ ಎತ್ಕೊಂಡು ಹೋಗ್ತಿದ್ರು. ಮೇಡಮ್, ಶಿವಾಜಿನಗರ್ಗೆ ನಮ್ದಕ್ಕೆ ದೊಡ್ಡ ಹೆಸರೈತೆ, ಫಕ್ರುದ್ದೀನ್ ಶಾಪ್ ಅಂತ. ನಿಮ್ದಕ್ಕೆ ಗೊತ್ತಿಲ್ಲ ಅದು. ಪ್ರ್ಯಾಂಕ್ ಅಲ್ಲ, ನಿಮ್ದಕ್ಕೆ ನಂಬರ್ಗೆ ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಅಮ್ಮಗೆ ಮಗಳಿಗೆ ಇಬ್ರಿಗೂ ಸೇರಿ ಕಳ್ತನ ಮಾಡ್ತಾವ್ರಂತ. ನಿಮ್ದಕ್ಕೆ ನಂಬರ್ಗೆ ಕೊಡ್ತೀನಿ ನಾನು. ಏನು ಅವ್ರದಕ್ಕೆ ಹೆಸರೇನು? ಅವ್ರದಕ್ಕೆ ಹೆಸರನ್ನು ಹೇಳ್ತಿಲ್ಲ ನಮ್ಮ ಹತ್ರ. ಅಲ್ಲ ಅಮ್ಮಗೆ ಮಗಳಿಗೆ ಇಬ್ರಿಗೂ ಸೇರಿ ಕಳ್ತನ ಮಾಡಕತ್ತೀರಾ ಮೇಡಮ್? ಏನ್ರಿ ಪ್ರ್ಯಾಂಕ್ ಅಂತವ್ರೆ? ಏನು ಅಮ್ಮಗೆ ಹೋಗಿ ಎಲ್ಲಿ ಇವ್ರು ಎಲ್ಲಿ ಕಳ್ತನ ಮಾಡ್ತಾವ್ರೆ? ಹಲೋ ಹಲೋ, ನಾನು ಎಷ್ಟು ಏನ್ ಮಾಡದೆ? ಪ್ರ್ಯಾಂಕ್ ಈ ಪ್ರ್ಯಾಂಕ್ ಅಲ್ಲಲೇ. ಮೇಡಮ್, ವಿಡಿಯೋ ಕಾಲ್ಗೆ ಮಾಡಿ ಏನು ಪ್ರ್ಯಾಂಕ್ ಅಂತ ಹೇಳ್ತೀವಿ. ಇವ್ರದಕ್ಕೆ ಹುಡುಗಿ ಆಗಿದ್ಕೆ ನಾವು ಸುಮ್ಮನೆ ಇದೀವಿ. ಅದೇ ಹುಡುಗಾಗೆ ಆಗಿದೆ ಇಕ್ತಿದ್ವಿ 4. ಅಲ್ಲ, ವಾಲೆಗೆ ಎತ್ತವ್ರನ್ನ ಹೆಂಗ್ ಮೇಡಮ್ ಬಿಡ್ಲಿ? ವಾಲೆಗೆ ಎತ್ತವ್ರು ಹೆಂಗ್ ಬಿಡ್ಲಿ ಇವ್ರದಕ್ಕೆ? ನೀವು ಬೇಕಂದ್ರೆ ಗೂಗಲ್ ಮ್ಯಾಪ್ ಹಾಕಿ, ಫಕ್ರುದ್ದೀನ್ ಶಾಪ್ ಅಂತ ಬರುತ್ತೆ. ಹಾಕಿ ನೋಡಿ, ಗೋಲ್ಡ್ ಶಾಪ್ ಬರುತ್ತೆ. ನಿಮ್ದಕ್ಕೆ ಹೇಳಿದ್ರೆ ನಂಬ್ತಲ್ಲ ಅಲ್ಲ ಮೇಡಮ್. ನಾನೇನು ನಿಮ್ಮನ್ನ ನಮ್ದಕ್ಕೆ ಮದುವೆ ಆಗಿ ನಂಬಿ ಅಂತ ಹೇಳ್ತಾರ, ಇವ್ರದಕ್ಕೆ ಕಳ್ತನ ಮಾಡೋರ ಅಂತ ಹೇಳ್ತಾ ಇರೋದು. ಏನ್ರಿ ನಂಬ್ತಾನೆ ಇಲ್ಲ. ಹಲೋ, ಏನ್ ಮಾಡದ್ ಹೇಳಿ ಇವಾಗ?